ಇತ್ತೀಚಿನ ದಿನಗಳಲ್ಲಿ ನಗರ ಇರಲಿ ಗ್ರಾಮೀಣ ಪ್ರದೇಶಗಳೇ ಇರಲಿ ಕ್ರೈಮ್ಗಳ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕಳ್ಳತನ ಗಲಾಟೆ ಪ್ರಕರಣಗಳು ನಡೀತಾ ಇದ್ದು ಜನರಲ್ಲಿ ಭಯದ ವಾತಾವರಣ ಮೂಡಿಸ್ತಿದೆ. ಆದರೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋಕೆ ಇಲ್ಲೊಂದು ಗ್ರಾಮ ಪಂಚಾಯಿತಿ ಅದ್ಭುತ ಕಾರ್ಯ ಕೈಗೊಂಡಿದೆ. ಅದೇನು ಅಂತೀರಾ? ಇಲ್ಲಿದೆ ನೋಡಿ. ಗ್ರಾಮದಲ್ಲಿ ಹೆಚ್ಚಿದ ಕಳ್ಳತನ, ಸಿಸಿಟಿವಿ ಕಣ್ಗಾವಲು, ಗ್ರಾಮ ಪಂಚಾಯಿತಿಯಿಂದ ಸಿಸಿಟಿವಿ ಅಳವಡಿಕೆ. ಇದು ಧಾರವಾಡ ತಾಲೂಕಿನ ಮಮ್ಮುಗಟ್ಟಿ ಗ್ರಾಮ. ಸುಮಾರು 12,000 ಜನಸಂಖ್ಯೆ ಹೊಂದಿರುವ ಈ ಗ್ರಾಮ ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 4ಕ್ಕೆ ಹೊಂದಿಕೊಂಡಿದೆ. ಇದೇ ಕಾರಣಕ್ಕೆ ಗ್ರಾಮದ ಪಕ್ಕದಲ್ಲಿ ಹಾದು ಹೋಗುವ ವಾಹನಗಳ ಮೂಲಕ ಬರುವ ಕೆಲ ಜನರು ಅಕ್ರಮ ಎಸಗುವುದು ಸಾಮಾನ್ಯ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಖ್ಯ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಗ್ರಾಮದಾದ್ಯಂತ ಸಿಸಿಟಿವಿ ಅಳವಡಿಸುವ ಮೂಲಕ ಅಹಿತಕರ ಘಟನೆಗಳ ಮೇಲೆ ಕಣ್ಣಿಟ್ಟಿದೆ. ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕಾದ್ರೂ ಅನುದಾನದ ಕೊರತೆ ಎದ್ದು ಕಾಣುತ್ತೆ. ಆದರೆ ಮಮ್ಮಿಗಟ್ಟಿ ಗ್ರಾಮದಲ್ಲಿ ವರ್ಷಕ್ಕೆ 50 ಲಕ್ಷ ತೆರಿಗೆ ಸಂಗ್ರಹವಾಗುತ್ತೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಿದ ಮೇಲೂ ಹಣ ಬಾಕಿ ಉಳಿದಿದ್ದು, ಬಾಕಿ ಹಣದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡುವಂತಹ ಕೆಲಸ ಮಾಡಲಾಗ್ತಿದೆ. ಸಿಸಿಟಿವಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ವಿ. ಯಾಕಂದರೆ ಇಡೀ ಗ್ರಾಮವು ಒಂದು ದರೋಡೆ ಆಗದಂತೆ ಮತ್ತು ಏನೋ ಒಂದು ಇನ್ನಿತರ ಚಟುವಟಿಕೆಗಳು ನಡೆಯದಂತೆ ನಾವು ಈ ಒಂದು ಸಿಸಿಟಿವಿಗಳನ್ನು ಹಾಕಿದ್ವಿ. ಯಾಕಂದರೆ ಇದು ನಮ್ಮ ಗ್ರಾಮ ಪಂಚಾಯಿತಿ ಸಿಟಿಗೆ ಒಂದು 10 ಕಿಲೋಮೀಟ್ರ್ ಇರೋದರಿಂದ ಒಟ್ಟು 22 ಕ್ಯಾಮ್ರಾಗಳನ್ನ ಹಾಕಿದ್ವಿ. ಅಂದಾಜು 7 ಲಕ್ಷ ನಮ್ಮ ಕರ ವಸೂಲಿ ಒಳಗೆ ನಾವು ಹಾಕ್ಸಿದ್ದೀವಿ. ಈ ರಿಮೋಟ್ ಎಲ್ಲ ಡಿಸ್ಪ್ಲೇ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಇಟ್ಕೊಂಡಿದ್ವಿ. ನಮ್ಮ ಪಂಚಾಯಿತಿ ಒಳಗೆ ನೋಡ್ತೀವಿ. ಇನ್ನು ಒಟ್ಟು 22 ಹೈ ಡೆಫಿನಿಷನ್ ಇರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಗ್ರಾಮದಲ್ಲಿ ಅಳವಡಿಸಲಾಗಿದ್ದು 7.5 ಲಕ್ಷ ಹಣವನ್ನ ಖರ್ಚು ಮಾಡಲಾಗಿದೆ. ಸುಮಾರು 1 ತಿಂಗಳವರೆಗಿನ ಬ್ಯಾಕಪ್ ಇಟ್ಟುಕೊಳ್ಳಲಾಗಿದೆ. ಗ್ರಾಮ ಪಂಚಾಯತ್ ಕಚೇರಿಯಿಂದಲೇ ಎಲ್ಲದರ ನಿರ್ವಹಣೆ ಮಾಡಲಾಗ್ತಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಉಳಿದ ಸದಸ್ಯರೆಲ್ಲರೂ ಕೂಡ ಸಭೆ ನಡೆಸಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿದ್ದಾರೆ. ಇದರಿಂದ ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಬೀಳುವುದಲ್ಲದೆ ಮಹಿಳೆಯರು ಮತ್ತು ಮಕ್ಕಳು ನೆಮ್ಮದಿಯಾಗಿ ಓಡಾಡಬಹುದು ಅನ್ನೋದು ಸ್ಥಳೀಯರ ಅನಿಸಿಕೆ. ನಮ್ಮ ಊರಿಗೆ CCTVಯಿಂದ ಬಹಳಷ್ಟು ಅನುಕೂಲ ಆಗಿದೆ. ಮತ್ತು ಈಗ ಪ್ರಕರಣ ಭಾಳ ನಡೀತಾ ಇದ್ದಾವೆ. ಯಾಕಂದರೆ ನಮಗೆ ಸಿಟಿಗೆ ಹತ್ತಿರ ಇದೆ ಇದು ಹಳ್ಳಿ. ಟಿವಿ ಒಂದು 10 ಪೊಲೀಸರು ಸಮ. ಯಾಕಂದರೆ ಈ ಪ್ರಕರಣ ಕಂಡು ಹಿಡಿಯೋದು CCTV. ಈಗ ತುಡುಗಾಗಿರ್ಬೋದು, ಆಮ್ಯಾಗ ಮಕ್ಕಳು ಈಗ ಓಡಿ ಹೋಗ್ತಾ ಇದ್ದಾರೆ, ಅದನ್ನು ನಾವು ಪ್ರಕರಣದಾಗ ನೋಡ್ಬೋದಲ್ವಾ. ಒಟ್ನಲ್ಲಿ ಎಷ್ಟೋ ಗ್ರಾಮ ಪಂಚಾಯತ್ಗಳು ಕುಡಿಯ ನೀರನ್ನು ಕೂಡ ಪೂರೈಸಲು ಹಣವಿಲ್ಲದೆ ಒದ್ದಾಡುವ ಪರಿಸ್ಥಿತಿಯಲ್ಲಿದೆ. ಆದರೆ ಈ ಗ್ರಾಮ ಪಂಚಾಯಿತಿ ಮಾತ್ರ ಗ್ರಾಮದಲ್ಲಿ ಸಿಸಿಟಿವಿ ಅಳವಡಿಸಿರೋದು ನಿಜಕ್ಕೂ ಕೂಡ ಅಚ್ಚರಿಯ ಸಂಗತಿ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18, ಧಾರವಾಡ.